ಪ್ರೈಸ್ ಲಾರ್ಡ್ ಬ್ರದರ್. ಓ ಪ್ರೈಸ್ ದಿ ಲಾರ್ಡ್ ಬ್ರದರ್. ಪ್ರೈಸ್ ಲಾರ್ಡ್ ಬ್ರದರ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಏನ್ ಜಾಗಿಂಗ್ ಬಂದಿದ್ರಾ? ಜಾಗಿಂಗ್ ಬಂದೆ. ಬನ್ನಿ. ಹೇಗೆ ನಡೀತಾ ಇದೆ ಆತ್ಮೀಯ ಜೀವನ? ದೇವರ ಕೃಪೆಯಲ್ಲಿ ಚೆನ್ನಾಗಿ ನಡೀತಾ ಇದೆ ಬ್ರದರ್. ಬ್ರದರ್ ಪ್ರೇಯರ್ ಮೀಟಿಂಗ್ ಹೇಗೆ ನಡೀತಾ ಇದೆ? ಓ ದೇವರ ಕೃಪೆಯಿಂದ ಎಲ್ಲ ಪ್ರಾರ್ಥನಾ ಕೂಟಗಳು ಎಲ್ಲ ಪ್ರೈಸ್ ಮೀಟಿಂಗ್ಸ್ ಎಲ್ಲ ಚೆನ್ನಾಗಿ ದೇವರಿಗೆ ಸ್ತೋತ್ರವಾಗಲಿ ಬ್ರದರ್. ಏನೇನು ವಿಶೇಷ ಮತ್ತು? ಏನಿಲ್ಲ ಬ್ರದರ್, ಒಂದು ಪ್ರಶ್ನೆ ಇದೆ. ಹೌದಾ? ಏನ್ ಪ್ರಶ್ನೆ ಕೇಳಬೇಕಾಗಿತ್ತು ಬ್ರದರ್? ಲಂಟನ್ ಡೇಸ್ ಮತ್ತು ಈಸ್ಟರ್ ಮತ್ತು ಗುಡ್ ಫ್ರೈಡೆ ಇವು ನಾವು ಮಾಡಬಹುದಾ ಬೈಬಲ್ ಪ್ರಕಾರವಾಗಿ? ಇದಾ ನಿಮ್ ಪ್ರಶ್ನೆ? ಸರಿ, ಮತ್ತು ಎಲ್ಲಾದರೂ ಕೂತ್ಕೊಂಡು ಮಾತಾಡೋಣ. ಆಕ್ಚುಲಿ ನಾವು ಬೈಬಲ್ ಪ್ರಕಾರವಾಗಿ ನೋಡಿದ್ರೆ ಬ್ರದರ್, ತಪ್ಪು ಸಂಪ್ರದಾಯವಾಗಿ ಇದು ಬಂದಿರೋದು ಕ್ರೈಸ್ತರಲ್ಲಿ ನಾವು ನೋಡ್ತಾ ಇದ್ದೀವಿ. ಆಕ್ಚುಲಿ ಬೈಬಲ್ ಪ್ರಕಾರವಾಗಿ ಎಲ್ಲಿಯೂ ಇದು ಮಾಡಿ ಅಂತ ಯಾವ ರೀತಿಯಿಂದನೂ ಆದೇಶ ಕೊಡಲ್ಪಟ್ಟಿಲ್ಲ. ಸೊ ಇದು ಒಂದು ತಪ್ಪು ಸಂಪ್ರದಾಯ ಜನರ ಮಧ್ಯದಲ್ಲಿ ಬಂದ್ಬಿಟ್ಟಿದೆ ಮತ್ತು ಅನೇಕ ಜನರು ಇದನ್ನು ಹಿಂಬಾಲಿಸೋರು ಸಹ ಹೆಚ್ಚಾಗ್ಬಿಟ್ಟಿದ್ದಾರೆ. ಆಕ್ಚುಲಿ ನೋಡಿದ್ರೆ ಲೆಂಟನ್ ಡೇಸ್ ಅಂತಾರೆ, 40 ದಿನ ಉಪವಾಸ ಪ್ರಾರ್ಥನೆಗಳು ಅಂತಾರೆ. ಸೊ ಈ 40 ದಿನ ಉಪವಾಸ ಪ್ರಾರ್ಥನೆಗಳು ಎದಕ್ಕೋಸ್ಕರ? ಮತ್ತು ಶಿಷ್ಯರಂತೂ ಯಾರು ಮಾಡಿಲ್ಲ. ಗುಡ್ ಫ್ರೈಡೇ ಅಂದ್ರೆ ಯೇಸು ಕ್ರಿಸ್ತನ ಮರಣದ ದಿನ ಮತ್ತು ಈಸ್ಟರ್ ಪುನರುತ್ಥಾನ ದಿನ, ಇದಂತೂ ಕಂಪಲ್ಸರಿ ಇದೆ. ವಾಕ್ಯದ ಪ್ರಕಾರವಾಗಿ ನಾವು ಇದನ್ನು ನೆನಪು ಮಾಡ್ಕೋಬೇಕಾಗಿದೆ. ಕ್ರಿಸ್ತನ ಬಲಿಯಾಗವು, ಆತನ ಒಂದು ತ್ಯಾಗವು, ಆತನ ಮಾಡಿದ ಉಪಕಾರಗಳು ಮತ್ತು ಪುನರುತ್ಥಾನದ ಒಂದು ಮಹತ್ವವು ಬಹಳ ದೊಡ್ಡದಾಗಿದೆ ನಮಗೆ ನಮ್ಮ ಜೀವನದಲ್ಲಿ. ಪ್ರತಿ ಭಾನುವಾರ ನಾವು ಯಾವಾಗ ಸಹವಾಸವಾಗಿ ಕೂಡಿ ಬಂದಿರ್ತೀವೋ, ಕ್ರಿಸ್ತನ ಶರೀರ ರಕ್ತದಲ್ಲಿ ನಾವು ಭಾಗಸ್ಥರಾಗ್ತೀವೋ, ಆ ಸಮಯದಲ್ಲಿ ಅಂತೂ ನಾವು ದೇವರ ವಾಕ್ಯದ ಪ್ರಕಾರವಾಗಿ ಪೌಲನು ಹೇಳುತ್ತಾನೆ, ಆತನ ಮರಣವನ್ನು ನೀವು ನೆನಪು ಮಾಡಿಕೊಳ್ಳ್ರಿ, ಆವಾಗ ನೀವು ಪಾತ್ರೆಯಲ್ಲಿ ಕೈ ಹಾಕಬೇಕು. ಸೊ ಈ ತರ ಒಂದು ವಾಕ್ಯದ ಆಧಾರಗಳನ್ನು ನಾವು ನೋಡ್ತೀವಿ. ಆದ್ರೆ ಬ್ರದರ್, ಅನೇಕ ಸಭೆಗಳು ಇದನ್ನು ಪಾಲಿಸ್ತಾ ಇದ್ದಾರಲ್ಲ? ಹೌದು ಬ್ರದರ್, ನೀವು ಹೇಳಿದ್ದು ಕರೆಕ್ಟೇ. ಬಟ್ ಇದರಲ್ಲಿ ಒಂದು ತಪ್ಪು ಮಾರ್ಗದಲ್ಲಿ ನಡೆಯೋ ಸಭೆಗಳಿದಾವೆ, ಒಳ್ಳೆ ರೀತಿಯಿಂದ ನಡೆಸೋ ಸಭೆಗಳು ಸಹ ಇದಾವೆ. ಉದಾಹರಣೆಗಾಗಿ ಅನೇಕ ಜನರು ಒಂದು ಸಂಪ್ರದಾಯವಾಗಿ ಇದನ್ನು ಮಾಡಿ ಕ್ರೈಸ್ತರ ಒಂದು ವಿಧಾನದಲ್ಲಿ ಇರಿಸ್ಬಿಟ್ಟಿದ್ದಾರೆ. ಸೊ ಇದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ವಾಸ್ತವವಾಗಿ ಕರೆಕ್ಟ್ ಅಲ್ಲ. ನೋಡಿ, ಪ್ರತಿ ಕ್ಷಣವೂ ದೇವರು ನಮ್ಗೆ ಅವಕಾಶ ಕೊಟ್ಟಿದ್ದಾನೆ ಪಶ್ಚಾತ್ತಾಪಕ್ಕೋಸ್ಕರ ಮತ್ತು ಪ್ರಾರ್ಥನೆಗೋಸ್ಕರ. ಮತ್ತು ಉಪವಾಸ ಪ್ರಾರ್ಥನೆ ಅಂದ್ರೆ ಈ ಬರೀ 40 ದಿನ ಅಷ್ಟೇ ಅಲ್ಲ, ದೇವರು ನಿನ್ನ ಆತ್ಮ ಪ್ರೇರಣೆ ತಕ್ಕಂತೆ ಉಪವಾಸವಾಗಿ ಇರೋದಕ್ಕೆ ಒಂದು ಗುರಿಯನ್ನು ಇಟ್ಕೊಂಡು ನಾವು ಇರಬೇಕಾಗತ್ತೆ. ಕ್ರಿಸ್ತನು ಈ ತರ ನಮಗೋಸ್ಕರ ಶ್ರಮಗಳನ್ನು ಹೊಂದಿದಾನಂತ ನಾವು ಉಪವಾಸವಾಗಿರೋದು, ಇದು ಬರೇ ಮೂರ್ಖವಾಗಿರುವ ಬೋಧನೆ ಇದು. ಸೊ ಈ ಮೂರ್ಖವಾದ ಬೋಧನೆ, ಅದಕ್ಕೋಸ್ಕರ ದೇವರು ರಕ್ಷಣೆ ಎಂಬ ವಿಧಾನವು ಮತ್ತು ಪಶ್ಚಾತ್ತಾಪ ಪ್ರತಿ ಸಮಯದಲ್ಲಿ ದೇವರು ಇಟ್ಟಿದ್ದಾನೆ. ಸೊ ಯಾವ ಸಮಯ ಅಂತಲ್ಲ, ಇದೇ ಅಂತಲ್ಲ. ಅವನು ಹೃದಯ ಬದಲಾವಣೆ ಹೊಂದಿದ ತಕ್ಷಣವೇ ಆತನು ದೀಕ್ಷಾಸ್ನಾನ ಪಡೆಯಬಹುದು. ಮತ್ತು ಕೆಲವೊಂದು ದುರ್ಬೋಧಕರು ಕೇವಲ ಈ ಒಂದು ಸಮಯವೇ ಈ ತರವಾಗಿದೆ ಅಂತ ಜನರಿಗೆ ಈ ತರ ಬೋಧನೆಯನ್ನು ಕೊಟ್ಟು ತಪ್ಪು ಮಾರ್ಗದಲ್ಲಿ ನಡೆಸ್ತಾ ಇದ್ದಾರೆ. ಸೊ ಒಂದೇ ವಿಷಯ ಬ್ರದರ್, ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ಅನೇಕ ಜನರನ್ನು ಬದಲಾವಣೆಯಲ್ಲಿ ತರಬೇಕು ಈ ಒಂದು ಸಮಯವನ್ನು ಉಪಯೋಗಿಸಿಕೊಂಡು ಅಂತ ಅನೇಕರು ಪ್ರಯಾಸ ಪಡ್ತಾ ಇದ್ದಾರೆ. ಅದು ಒಳ್ಳೆಯದಕ್ಕೋಸ್ಕರ ಉಪಯೋಗ ಮಾಡಿಕೊಳ್ಳೋದು ಬಹಳ ಉತ್ತಮವಾದದ್ದು. ಅಂದ್ರೆ ಸಮಯವನ್ನು ನಾವು ವೇಸ್ಟ್ ಮಾಡದೆ ಆ ಸಮಯವನ್ನು ನಾವು ದೇವರ ಪ್ರಾರ್ಥನೆಗೋಸ್ಕರ, ದೇವರ ಒಂದು ಜ್ಞಾನಕ್ಕೋಸ್ಕರ, ಆರಾಧನೆಗೋಸ್ಕರ ನಾವು ಉಪಯೋಗವನ್ನು ಮಾಡಬಹುದು. ಜನರಿಗೆ ಸತ್ಯವಾದ ವಿಷಯಗಳನ್ನು ನಾವು ತಿಳಿಸಿ ಹೇಳಬೇಕಾಗಿದೆ. ಜನರು ಅನೇಕವಾದ ರೀತಿಯಿಂದ ಯೇಸು ಕ್ರಿಸ್ತನು ಸತ್ತಿದ್ದಾನೆ, ನಮಗೋಸ್ಕರ ಮರಣವನ್ನು ಹೊಂದಿದ್ದಾನೆ, ಶ್ರಮೆಗಳನ್ನು ಹೊಂದಿದ್ದಾನೆ ಅಂತ ಇವರೇನು ಕ್ರಾಂತಿಗಳಾಗಿ ಉಪವಾಸವಾಗಿ ಮಾಡೋ ಜನರು ಅನೇಕ ಜನರು ಇರ್ತಾರೆ. ಇಂಥ ಒಂದು ಮೂರ್ಖ ಯೋಚನೆಗೆ ನಾವು ಬಲಿಯಾಗಬಾರ್ದು. ಸೊ ದೇವರನ್ನು ವಾಕ್ಯದ ಪ್ರಕಾರವಾಗಿ ನಾವು ಆತನನ್ನು ಅರ್ಥ ಮಾಡಿಕೊಂಡು ನಾವು ಸರಿಯಾದ ರೀತಿಯಿಂದ ನಡೆಯಬೇಕು. ಅನೇಕ ಸಂಪ್ರದಾಯಗಳು ನಾವು ನೋಡ್ತೀವಿ ಬ್ರದರ್. ಒಂದು ಉಚಿತನ ಹಿಡಿದಿದೆ ಜನರಿಗೆ. ಬೂದಿ ಹಾಕೊಳ್ಳೋದು, ಬಟ್ಟೆ ಹರಿದುಕೊಳ್ಳೋದು, ಏನೋ ಇವ್ರ ತ್ಯಾಗದಿಂದ ಏನೋ ರಕ್ಷಣೆ ಬಂದಿದ್ದಂಗೆ ಮಾಡ್ತಾರೆ ಅನೇಕ ಜನರು.
ಅದೇ ರೀತಿಯಿಂದ ಶಿಲುಬೆ ಹೊತ್ತುಕೊಳ್ಳೋದು, ಕೆಲವೊಂದು ಡ್ರಾಮಾಬಾಜ್ಗಳನ್ನ ನಾವು ನೋಡ್ತೀವಿ, ಬೆಟ್ಟದ ಮೇಲೆ ಶಿಲುಬೆಗಳನ್ನು ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಒಂದು ನಟನೆ, ಮುಳ್ಳಿನ ಕಿರೀಟವನ್ನು ಧರಿಸ್ಕೊಳ್ಳೋದು ಮತ್ತು ಆತನು ಹೇಗೆ ಶ್ರಮೆಗಳು ಹೊಂದಿದಾನೋ ಆ ರೀತಿಯಿಂದ ಬಾಧೆಯನ್ನು ಅನುಭವಿಸೋದು ನೋಡಿ. ಹಳೆ ಕಾಲದಲ್ಲಿ ಈ ತರ ಯಾರು ಮಾಡಿಲ್ಲ. ಅಪೊಸ್ತಲರು ಸಹ ದೇವರ ವಾಕ್ಯವನ್ನು ಹೇಳಿದ್ರು, ಆ ಕೇಳಿದ್ದವರು ಹೃದಯದಲ್ಲಿ ನೊಂದುಕೊಂಡು ರಕ್ಷಣೆಗೆ ಗುರಿಯಾದ್ರು. ಕೆಲವು ಮೂರ್ಖರು ಶಿಲುಬೆ ಹೊತ್ಕೊಂಡು ಬೆಟ್ಟದ ಮೇಲೆ ಹೋಗೋದು, ಕ್ರಿಸ್ತನ ಹೆಸರಿಗೆ ಅವಮಾನ ತರುವ ಕ್ರೈಸ್ತರು ಇವತ್ತು ಎಷ್ಟೋ ಜನರಿದ್ದಾರೆ ನೋಡಿ. ಮೊಣಕಾಲುರಿದು ಪ್ರಾರ್ಥನೆ ಮಾಡಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಆತನು ಹೇಳಿರುವ ವಾಕ್ಯದ ತಕ್ಕಂತೆ ಜೀವಿಸ್ರಿ ಅಂತಂದ್ರೆ ಯಾರು ಕೇಳಲ್ಲ. ಇಂಥ ಒಂದು ಸಂಪ್ರದಾಯಗಳಿಗೆ, ಇಂಥ ಒಂದು ಮೂಢನಂಬಿಕೆಗಳಿಗೆ, ಇಂಥ ಒಂದು ವಿಧಾನದಲ್ಲಿ ನಡೆಸುವ ಸುಳ್ಳು ಬೋಧಕರಿದ್ದಾರೆ. ಅವ್ರೇನಂತಾರೆ, ಇಂಥಗಳನ್ನು ಮಾಡಿದ್ರೆ ಜನರು ಬರ್ತಾರೆ. ಅರೆ, ಇಂಥ ಒಂದು ಅಜ್ಞಾನದ ಕೆಲಸಗಳನ್ನು ಮಾಡಿ ಯೇಸು ಕ್ರಿಸ್ತನಿಗೆ ಅವಮಾನ ತರುವ ರೀತಿಯಿಂದ ಅನೇಕ ಜನರನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅವರು ಕ್ರೈಸ್ತರಲ್ಲ ಅವರೇ. ಸರ್, ಇದಕ್ಕೆ ಪರಿಷ್ಕಾರವೇನು? ಪರಿಷ್ಕಾರ ಈಗ ವಾಕ್ಯದ ಪ್ರಕಾರವಾಗಿ ನಡೆಯೋದೇ ಮೇನ್ ಪರಿಷ್ಕಾರ. ವಾಕ್ಯವನ್ನು ಬಿಟ್ಟು ಯಾರು ನಡೀತಾರೋ ಅವರು ವಾಕ್ಯಕ್ಕೆ ವಿರುದ್ಧವಾದ ಜನರು, ಕ್ರಿಸ್ತನಿಗೆ ವಿರುದ್ಧವಾದ ಜನರು, ಅವರು ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯವೂ ಇಲ್ಲ. ಏನೋ ಬರೇ ಬೈಬಲ್ ಹಿಡ್ಕೊಂಡು ವಾಕ್ಯ ಹೇಳಿ ದೊಡ್ಡ ಡ್ರೆಸ್ ಹಾಕೊಂಡು ಬೋಧನೆ ಹೇಳಿ ಇವೆಲ್ಲ ಸಂಪ್ರದಾಯಗಳು ಮಾಡ್ತಾ ಯೇಸು ಕ್ರಿಸ್ತನ ಆಲಯವನ್ನು ವ್ಯಾಪಾರದ ಸ್ಥಳವಾಗಿ ಮಾಡಿ ಇವತ್ತು ಅನೇಕ ಜನರನ್ನು ತಪ್ಪು ಮಾರ್ಗದ ಕಲ್ಪನೆಯಲ್ಲಿ ನಡೆಸ್ತಾ ಇದ್ದಾರಲ್ಲ. ಸೊ ದೇವರು ಸಹ ಇಂಥವರನ್ನು ಕ್ಷಮಿಸೋದಿಲ್ಲ. ವಾಕ್ಯ ಏನು ಹೇಳುತ್ತೆ ಅದರ ತಕ್ಕಷ್ಟೇ ಮಾಡೋದು ನಮ್ಮ ಕೆಲಸ. ಅದಕ್ಕಿಂತ ಎಕ್ಸ್ಟ್ರಾ ಆರ್ಡಿನರಿ ವಿಷಯಗಳನ್ನು ನಾವು ಮಾಡಬಾರದು. ಹೇಳಿದ್ದಷ್ಟು ನಾವು ಮಾಡಿ ದೇವರಿಗೆ ಮಹಿಮೆಪಡಿಸೋರಾಗಿರಬೇಕು. ಸೊ ಇದೇ ಮೇನ್ ಪರಿಷ್ಕಾರ. ಸೊ ಅದಕ್ಕೋಸ್ಕರ ನಾವು ಜಾಗೃತಿಯಾಗಿರಬೇಕು. ತಪ್ಪು ಬೋಧನೆಗೆ ನಾವು ಜಾಗೃತಿಯಾಗಿರಬೇಕು. ಸೊ ಎಲ್ಲ ಲೋಕದಲ್ಲಿ ಗುಡ್ ಫ್ರೈಡೆ ಮತ್ತು ಈಸ್ಟರ್ ವಿಷಯದ ಬಗ್ಗೆ ಆಚರಣೆ ಅಂದರೆ ಆ ಒಂದು ಲೋಕವೆಲ್ಲ ನೆನಪು ಮಾಡಿಕೊಳ್ಳೋದು ನಾವು ನೋಡ್ತೀವಿ. ಇದು ಒಂದು ಅಡ್ವಾಂಟೇಜ್ ನಮ್ಮ ಕ್ರೈಸ್ತರಿಗೆ. ಸೊ ಇದನ್ನು ನಾವು ಒಂದು ತಪ್ಪು ವಿಧಾನದಲ್ಲಿ ನಾವು ನಡೆಸದೆ ಗುಡ್ ಫ್ರೈಡೆ ಅದು ಒಳ್ಳೆ ವಿಧಾನದಲ್ಲಿ ನಾವು ತೆಗೆದುಕೊಂಡು ಹೋಗೋರಾಗಿರಬೇಕು. ಈಸ್ಟರು ಸಹ ನಾವು ಒಳ್ಳೆ ವಿಧಾನದಲ್ಲಿ ನಾವು ತೆಗೆದುಕೊಂಡು ಹೋಗೋರಾಗಿರಬೇಕು. ಸೊ ಇದು ಬರೇ ಒಂದು ಈಸ್ಟರು ವರ್ಷಕ್ಕೆ ಒಂದ್ಸಲ, ಗುಡ್ ಫ್ರೈಡೆ ವರ್ಷಕ್ಕೆ ಒಂದ್ಸಲ ಅಂತಲ್ಲ. ಪ್ರತಿ ವಾರ ನಾವು ಈ ಕ್ರಿಸ್ತನ ಸುವಾರ್ತೆಯನ್ನು ನಾವು ಆತನ ಪುನರುತ್ಥಾನ, ಆತನ ಮರಣ ತ್ಯಾಗವನ್ನು ನಾವು ಪ್ರಚುರಿಸೋರಾಗಿರಬೇಕು. ಮುಖ್ಯವಾಗಿ ಕ್ರಿಸ್ತನ ಶರೀರ ರಕ್ತದಲ್ಲಿ ನಾವು ಭಾಗಸ್ಥರಾಗುವಾಗ ಇದನ್ನು ನಾವು ಪ್ರಚುರಿಸೋರಾಗಿರಬೇಕು. ಸೊ ಏನ್ ಹೇಳ್ತೀರಾ? ಮತ್ತು ಓಕೆ ಪ್ರೈಸ್ ದಿ ಲಾರ್ಡ್. ಭೇಟಿಯಾಗೋಣ. ಇಂಥ ಅನೇಕ ವಿಷಯಗಳನ್ನು ಬೈಬಲ್ ಅಲ್ಲಿ ತಿಳಿದುಕೊಳ್ಳಿ ಮತ್ತು